precious name of our Lord and our Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಾನು ಎಲ್ಲರಿಗೂ ಸಾಯಂಕಾಲದ ವಂದನೆಗಳನ್ನು ಮತ್ತೆ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ. Yesterday, one of the questions that was asked was about the sheep and goat judgment. ನಿನ್ನೆ ದಿವಸದ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳಲ್ಪಟ್ಟಿತ್ತು, ಅದು ಕುರಿಗಳು ಮತ್ತು ಆಡುಗಳು ಎಂಬುದಾಗಿ ಯಾರು ಎಂಬುದು. We read about that in Matthew's Gospel, chapter 25, verses 32 following. ಇದನ್ನು ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 26ನೇ ವಚನದ ಮೂಲಕ ನಾವು ಓದ್ತೇವೆ. Well, because I was asked if I could share and answer that question, I will go ahead and do that. It was supposed to be for tomorrow because we are going to talk about, God willing, the millennial kingdom tomorrow. So this judgment happens just before the beginning of the millennial kingdom. ಇದನ್ನು ನನಗೆ ಈಗ ಕೇಳಲ್ಪಟ್ಟಿರೋದ್ರಿಂದ ಇದನ್ನು ಹೇಳಲು ಇಷ್ಟಪಡುತ್ತೇನೆ. ಆದರೆ ನಾನು ಇದನ್ನು ನಾಳೆ ದಿವಸ ತೆಗೆದುಕೊಳ್ಳಬೇಕಾಗಿ ನಾನು ಯೋಚನೆ ಮಾಡಿದ್ದೆ. ಯಾಕಂದ್ರೆ ಇದು ಆ ಒಂದು ಸಹಸ್ರಮಾನ ವರ್ಷಗಳ ಮುಂದೆ ನಡೆಯುವ ಕಾರ್ಯವಾಗಿದೆ. ಸೊ ನಾನು ಹೇಳ್ತೇನೆ. Yeah, so this judgment is a judgment about the Gentiles. It is for the Gentiles. It is not for the nation Israel. ಈ ಒಂದು ನ್ಯಾಯಾಧಿಪತಿ ಅಥವಾ ನ್ಯಾಯಾಧೀಶವಾದ ಕಾರ್ಯ, ಸೊ ಇದು ನಮ್ಮ ಅನ್ಯರಿಗೋಸ್ಕರ ಆಗುವಂತ ಕಾರ್ಯವಾಗಿದೆ, ಇದು ಯಹೂದರಿಗೆ ಅಲ್ಲ. The sheep are those Gentiles who would help the Jews during the time of the tribulation, the 7-year period of tribulation. ಈ ಕುರಿಗಳು ಎಂಬುವರು ಅವರು ಯಹೂದ್ಯರು, ಇವರು ಅನ್ಯರಿಗೆ ಈ ಒಂದು ಉಪದ್ರವ ಕಾಲದಲ್ಲಿ ಸಹಾಯ ಮಾಡುವವರಾಗಿದ್ದಾರೆ. And the goats are those Gentiles who are antagonistic or who are against the Jewish people or who did not help the Jewish people. ಇವರು ಈ ಅನ್ಯರು ಯಹೂದ್ಯರಿಗೆ ಅವರು ಸಹಾಯ ಮಾಡುವವರಾಗಿದ್ದಾರೆ. ಈ ಆಡುಗಳು ಅನ್ಯರು ಯಹೂದ್ಯರಿಗೆ ಸಹಾಯ ಮಾಡದವರಾಗಿರುತ್ತಾರೆ. Yeah, so those people who are called sheep, those Gentiles who helped the Jewish people during the time of great tribulation, they will be allowed to enter into the millennial kingdom as a reward for their good works. ಈ ಅನ್ಯರು ಅಥವಾ ಈ ಕುರಿಗಳು ಎಂಬ ಎನಿಸಿಕೊಂಡ ಅನ್ಯರು ಯಾರು ಯಹೂದ್ಯರಿಗೆ ಸಹಾಯ ಮಾಡುತ್ತಾರೋ ಈ ಒಂದು ಉಪದ್ರವ ಕಾಲದಲ್ಲಿ ಅವರಿಗೆ ಆ ಒಂದು ಸಹಸ್ರಮಾನ ಕಾಲದಲ್ಲಿ ಪ್ರವೇಶಿಸುವ ಅಧಿಕಾರ ಕೊಡಲ್ಪಟ್ಟಿರುತ್ತದೆ. And the goats or those Gentiles who were not friendly but enemies to the nation Israel or to the people of Israel, they will be judged at the end of the tribulation just before the millennial kingdom, and they are called the goats. ಈ ಒಂದು ಆಡುಗಳು ಅಥವಾ ಈ ಒಂದು ಅನ್ಯರು ಯಾರು ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರೋ ಅವರಿಗೆ ಈ ಒಂದು ಉಪದ್ರವ ಕಾಲವಾದ ಮೇಲೆ ಆ ಒಂದು ಸಹಸ್ರಮಾನ ಇದಕ್ಕೆ ಪ್ರವೇಶವಿಲ್ಲ, ಅವರಿಗೆ ಆ ಸಮಯದಲ್ಲಿ ತೀರ್ಪಾಗ್ತದೆ. ಸಾವಿರ ವರ್ಷಗಳ ಆಳ್ವಿಕೆ. ಥ್ಯಾಂಕ್ ಯು ಬ್ರದರ್. ಸಾವಿರ ವರ್ಷಗಳ ಆಳ್ವಿಕೆ. Yeah, exactly. So the sheep will enter into the 1,000-year reign, the millennium will not enter. ಈ ಒಂದು ಕುರಿಗಳು ಈ ಒಂದು 1000 ವರ್ಷಗಳ ಆಳ್ವಿಕೆಗೆ ಪ್ರವೇಶ ಮಾಡ್ತಾರೆ, ಆಡುಗಳು ಈ 1000 ವರ್ಷಗಳ ಆಳ್ವಿಕೆಗೆ ಪ್ರವೇಶ ಮಾಡುವುದಿಲ್ಲ. Hopefully I have answered the question satisfactorily. ನಾನು ನೆನೆಸ್ತೇನೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆಂದು. But tomorrow, God willing, we will read the passage and we will go into details a little bit. ನಾಳೆ ದೇವರ ಚಿತ್ತವಿದ್ರೆ ಈ ಒಂದು ಭಾಗವನ್ನು ಓದುತ್ತಾ ವಿಸ್ತಾರವಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. But let's look at the time of tribulation, these 7 years of God's wrath that will come upon the entire world, but mainly meant for the Jewish nation. ಈ ಸಮಯದಲ್ಲಿ ಈ ಒಂದು ಉಪದ್ರವ ಕಾಲ ಅಥವಾ ಸಂಕಟ ಕಾಲ 7 ವರ್ಷಗಳ ದೇವರ ಕೋಪ ಈ ಲೋಕದ ಮೇಲೆ ಏನು ಬರುತ್ತದೋ ಅದು ಪ್ರಾಮುಖ್ಯವಾಗಿ ಯಹೂದ್ಯರಿಗೆ ಏನು ಬರ್ತದೋ ಅದನ್ನು ಈ ಸಮಯದಲ್ಲಿ ಕಲಿತುಕೊಳ್ಳೋಣ. So here is a brief overview of tribulation and who it is meant for and what are the different words that are used for tribulation in the Bible. ಇದು ಒಂದು ಸರಳವಾದ ಆ ಒಂದು ಸಂಕಟ ಕಾಲದ ಬಗ್ಗೆ ಒಂದು ವಿವರ, ಇದು ಯಾರಿಗೆ ಅದು ಆಗ್ತದೆ, ಯಾವ ಒಂದು ಶಬ್ದಗಳು ಉಪಯೋಗ ಆಗ್ತದೆ ಎಂಬುದನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. Hope my screen is visible to everyone. So the different words that are used in the Bible for tribulation are like great distress. ಈ ಸಮಯದಲ್ಲಿ ಕೆಲವು ಶಬ್ದಗಳು ಈ ಒಂದು ಉಪದ್ರವ ಕಾಲಕ್ಕೋಸ್ಕರ ಉಪಯೋಗಿಸುತ್ತದೆ ಸತ್ಯವೇದದಲ್ಲಿ. ಅದು ಮೊದಲನೇದಾಗಿ ಸಂಕಟ, ಬಹು ಸಂಕಟ ಎಂಬುದು.
We read about that in Luke 21:23. ಇದನ್ನು ನಾವು ಲೂಕ 21:23 ಓದುತ್ತೇವೆ. ಮಹಾವಿಪತ್ತು. Yeah, and we don't need to read all these verses, but the next passage we will read. Jeremiah 30 we will read, but other verses, brother, for the sake of time, we will not read. So the second phrase that is used in 1 Thessalonians 1:10, that is called the wrath to come. ಈ ಎರಡನೇ ಒಂದು ಶಬ್ದ ಅಥವಾ ಒಂದು ವಾಕ್ಯ ಅದು ಉಪಯೋಗಿಸಿರುವುದು ದ wrath to come ಅಥವಾ ಬರಬೇಕಾದ ದಂಡನೆ ಅಥವಾ ಕೋಪ ಎಂಬುದು. ಇದನ್ನು ನಾವು ಮೊದಲನೇ ಥೆಸಲೋನಿಕ 1:10 ನೋಡ್ತೇವೆ. In Matthew's Gospel 24:21, Revelation 2:22, 7:14, the phrase great tribulation is used. ಮತ್ತಾಯ 24:21 ಅಥವಾ ಪ್ರಕಟಣೆ 2:22, 7:14 ಗ್ರೇಟ್ ಟ್ರಿಬ್ಯುಲೇಷನ್ ಅಥವಾ ಮಹಾ ಸಂಕಟ ಕಾಲ ಎಂಬ ಒಂದು ಶಬ್ದ ಅಥವಾ ವಾಕ್ಯ ಉಪಯೋಗಿಸಲ್ಪಟ್ಟಿದೆ. In Revelation 3:10, the same time is called the hour of trial. ಅದನ್ನೇ ಪ್ರಕಟಣೆ 3:10 ಆ ಒಂದು ಸಂಕಟ ಸಮಯ ಎಂಬುದು ಅಥವಾ ವಿಪತ್ತಿನ ಸಮಯ ಎಂಬುದಾಗಿ ಕರೆಯಲ್ಪಟ್ಟಿದೆ. In the Old Testament, in Isaiah, in Ezekiel, in Joel and other places, this time is known as the day of the Lord. ಇದು ಯೆಶಾಯ ಮತ್ತು ಎಜೆಕಿಯಲ ಮತ್ತು ಒಂದು ಯೋವೇಲ ಇವರು ಬರೆದಿರುವುದು ಇದನ್ನು ದೇವರ ದಿನ ಅಥವಾ ಒಡೆಯನ ಕರ್ತನ ದಿನ ಎಂಬುದಾಗಿ ಕರೆಯಲ್ಪಟ್ಟಿದೆ. And in Jeremiah 24:8-10, this time is known as great disaster, a time of great disaster. ಜೆರೆಮಿಯ 24:8-10 ಇದೇ ಒಂದು ಕಾಲಕ್ಕೆ ಒಂದು ಕಷ್ಟಕರವಾದ ಒಂದು ದೊಡ್ಡ ವಿಪತ್ತು ಎಂಬುದಾಗಿ ಕರೆಯಲ್ಪಟ್ಟಿದೆ. Shall I read that, brother? I'm not exactly getting that right word. Yeah, go ahead and look it up if you need to. Yeah. I think you said it correct. Great disaster, great vipattu. I think it is. It correct? Almost like in Malayalam vipatta, so it sounds same to me. So 24 Jeremiah 24:8 right? Onwards, yeah. ಓಕೆ. ಇದಲ್ಲದೆ ಯೆಹೋವನು ಇಂತೆನ್ನುತ್ತಾನೆ, ಯೆಹೂದದ ಅರಸನಾದ ಚಿದ್ಕೀಯನು ಅವನ ಪ್ರಧಾನರು ಈ ದೇಶದಲ್ಲಿ ನಿಂತಿರುವ ಯೆರೂಸಲೇಮಿನವರ ಶೇಷ ಐಗುಪ್ತ ದೇಶಕ್ಕೆ ವಲಸೆಯಾದವರು ಇವರೆಲ್ಲರನ್ನು ಕೆಟ್ಟು ಯಾರು ತಿನ್ನದ ಹಾಗೆ ಕೇವಲ ಅಸಹ್ಯವಾದ ಅಂಜೂರದ ಹಣ್ಣುಗಳ ಗತಿಗೆ ತರುವೆನು. ಅವರ ಕೇಡಿಗಾಗಿ ನಾನು ಅವರನ್ನು ಲೋಕದ ಸಮಸ್ತ ರಾಜ್ಯಗಳಿಗೆ ಭಯಾಸ್ಪದವಾಗುವಂತೆ ಮಾಡುವೆನು. ನಾನು ಅವರನ್ನು ಅಟ್ಟಿ ಬಿಡುವ ಸ್ಥಳಗಳೆಲ್ಲ ಅವರು ನಿಂದೆ, ಕಟ್ಟುಗಾದೆ, ಪರಿಹಾಸ್ಯ, ಶಾಪ ಇವುಗಳಿಗೆ ಗುರಿಯಾಗುವರು. ನಾನು ಅವರಿಗೂ ಅವರ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗಿಂದ ಅವರು ನಿರ್ಮೂಲರಾಗುವ ತನಕ ಖಡ್ಗ, ಕ್ಷಾಮ, ವ್ಯಾಧಿಗಳನ್ನು ಅವರ ಮೇಲೆ ಕಳಿಸುವೆನು. So I think khadga shama or something is the word. Yeah. I think I'm trying to pick up Kannada without knowing it. So in Jeremiah 30, tribulation is called Jacob's trouble. That is very unique and that is very important. ಯೆರೆಮೀಯ 37 ಈ ಒಂದು ಉಪದ್ರವ ಕಾಲವನ್ನು ಯಾಕೋಬನ ಕಷ್ಟ ಅಥವಾ ಸಂಕಟ ಎಂಬುದಾಗಿ ಕರೆಯಲ್ಪಟ್ಟಿದೆ. ಅದು ಒಂದು ವಿಶೇಷವಾಗಿ ವರ್ಣಿಸಲ್ಪಟ್ಟಿರುತ್ತದೆ. Let's read that Jeremiah 37, please. ಯೆರೆಮೀಯ 37. ಅಯ್ಯೋ, ಆ ದಿನವು ಘೋರವಾದದ್ದು, ಅದು ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. Yeah, so that day sometimes is a reference to the day of the Lord. ಈ ಒಂದು ದಿವಸ ಒಂದು ಕರ್ತನ ದಿನಕ್ಕೆ ಒಂದು ವಿವರಣೆಯಾಗಿ ಕೊಡಲ್ಪಟ್ಟಿದೆ. And there are so many passages in the Old Testament that uses that day, which is kind of a short form or a shorthand for the day of the Lord. ಇದನ್ನು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಒಂದು ಕಡೆಗಳಲ್ಲಿ ನೋಡುತ್ತೇವೆ. ಒಂದು ಶಾರ್ಟ್ ಫಾರ್ಮ್ ಆಗಿದೆ, ಕರ್ತನ ದಿನಕ್ಕೆ ಇದು ವರ್ಣಿಸಲಾಗಿದೆ, ಹೋಲಿಸಲ್ಪಟ್ಟಿದೆ. So the time of tribulation is also known as Jacob's trouble. ಈ ಒಂದು ಉಪದ್ರವ ಕಾಲವು ಯಾಕೋಬರಿಗೆ ಇಕ್ಕಟ್ಟಿನ ದಿನ ಎಂಬುದಾಗಿಯೂ ಕರೆಯಲ್ಪಟ್ಟಿದೆ. The day of the Lord can refer to two kinds of events. ಈ ಒಂದು ಕರ್ತನ ದಿನವು ಎರಡು ಒಂದು ಕಾರ್ಯಗಳಿಗೆ ಅಥವಾ ಒಂದು ಇವೆಂಟ್ಸ್ ಗಳಿಗೆ ಗುರುತಾಗಿದೆ. It refers to God's judgment. ಇದು ದೇವರ ಒಂದು ತೀರ್ಪಿಗೆ ಒಂದು ವರ್ಣಿಸಲಾಗುತ್ತದೆ. In Isaiah 7:18, 20, 21, 23, in these passages, the day of the Lord is used as a phrase for God's judgment upon Assyria
the enemies of Israel. ಯೆಶಾಯ 7:18, 20, 21, 23ರಲ್ಲಿ ಈ ಒಂದು ದಿವಸವನ್ನು, ದೇವರ ಕರ್ತನ ದಿನವನ್ನು ಅಸ್ಸೀರಿಯಾದ ಒಂದು ನ್ಯಾಯ ತೀರ್ಪಿನ ದಿನವೆಂದು ಹೋಲಿಸಲ್ಪಟ್ಟಿದೆ. Yeah, in Jeremiah 50, we read the same phrase, but this time it's about Babylon. God is going to judge Babylon because of their oppression of the nation Israel. ಅದೇ ಒಂದು ಯೆರೆಮೀಯನಲ್ಲಿ 50, 30, 34ರಲ್ಲಿ ಇದೇ ಒಂದು ದಿವಸವನ್ನು ಬ್ಯಾಬಿಲೋನಿನ ತೀರ್ಪಿನ ದಿವಸ ಎಂಬುದಾಗಿ ಅದು ಕರೆಯಲ್ಪಟ್ಟಿದೆ. ಯಾಕಂದ್ರೆ ಬ್ಯಾಬಿಲೋನ್ ಅದು ಇಸ್ರಾಯೇಲರನ್ನು ವಶಪಡಿಸಿಕೊಂಡಿತ್ತು. Then in Ezekiel 38, that phrase is used about God's judgment on Gog, the Gog-Magog war that will happen at the end of the millennial kingdom. ಎಜಿಕೇಲ 38, 14, 18ರಲ್ಲಿ ಇದೇ ಒಂದು ಕಾಲವನ್ನು ಗೋಗ್ ಮಾಗೋಗ್ ಅವರ ವಿರುದ್ಧ ದೇವರ ಒಂದು ತೀರ್ಪಿನ ಬಗ್ಗೆ ತಿಳಿಸಲ್ಪಟ್ಟಿದೆ. So the first way the day of the Lord is used is about God's judgment on the enemies of Israel. ಈ ಮೊದಲನೇ ಒಂದು ಹೋಲಿಕೆಯಲ್ಲಿ ಈ ಒಂದು ಕರ್ತನ ದಿವಸವನ್ನು ಕರ್ತನ ಎನಿಮಿಗಳು ಅಥವಾ ಅವರ ವಿರೋಧಿಗಳ ಮೇಲೆ ಪ್ರಯೋಗ ಮಾಡಿದ ಒಂದು ಕಾರ್ಯಕ್ಕೆ ಹೋಲಿಕೆಯಾಗಿದೆ. The second way it is used is actually God's judgment on the nation Israel herself. ಈ ಎರಡನೇ ಹೋಲಿಕೆ ಅದು ಕರ್ತನ ಈ ದಿವಸ ಆತನ ಮಕ್ಕಳಾದ ಇಸ್ರಾಯೇಲರ ಮೇಲೆ ಅವನ ತೀರ್ಪಿನ ದಿವಸವನ್ನು ವಿವರಿಸುತ್ತದೆ. Yeah, if you read Jeremiah 3:8, 4:19 through 31, we will read that God is going to judge both the northern kingdom and the southern kingdom. So the day of the Lord is used about God's judgment on his own people. ಈ ಒಂದು ಯೆರೆಮೀಯ 37 ಅಥವಾ ಯೆರೆಮೀಯ 3:8ರಲ್ಲಿ ನಾವು ನೋಡುವಾಗ ಈ ಒಂದು ಕಾರ್ಯ ಕರ್ತನು ತನ್ನ ಸ್ವಂತ ಜನರಾದ ಇಸ್ರಾಯೇಲರ ಮೇಲೆ ತನ್ನ ತೀರ್ಪನ್ನು ನೀಡುವವನಾಗಿದ್ದಾನೆ. And by the way, when God prophesies or tells the people through the prophets that he is going to punish his own people, it is meant as a warning for his people. ಹೀಗೆ ಆತನು ಒಂದು ಪ್ರವಾದಿಗಳ ಮೂಲಕ ಅವನು ಈಗ ಹೇಳುವಾಗ ತನ್ನ ಸ್ವಂತ ಜನರನ್ನು ಶಿಕ್ಷಿಸುತ್ತಾನೆ ಎಂದು ಹೇಳುವಾಗ ಆತನು ತನ್ನ ಸ್ವಂತ ಜನರನ್ನು ಈ ರೀತಿಯಾಗಿ ಶಿಕ್ಷಿಸುವವನಾಗಿದ್ದಾನೆ. We read in the book of Isaiah, in Jeremiah, in Ezekiel about the future judgment on the nation Israel if they fail to obey God. ಈ ಒಂದು ಯೆಶಾಯ ಮತ್ತೆ ಎಜೆಕಿಯೇಲ ಈ ಒಂದು ಗ್ರಂಥಗಳಲ್ಲಿ ನಾವು ಹೀಗೆ ಓದುತ್ತೇವೆ, ಮುಂದಿನ ಕಾಲದಲ್ಲಿ ಇಸ್ರಾಯೇಲರಿಗಾಗುವ ಆ ಒಂದು ತೀರ್ಪಿನ ಬಗ್ಗೆ ನಾವು ತಿಳಿದುಕೊಳ್ತೇವೆ. So God does not necessarily want the nation Israel to go through judgment, but when they hear about the judgment that will come upon them if they disobey, God wanted them to turn away from their evil ways. ದೇವರು ತನ್ನ ಜನರನ್ನು ಶಿಕ್ಷಿಸುವುದಕ್ಕೆ ಇಷ್ಟಪಡುವುದಿಲ್ಲ, ಆದರೆ ಆ ಜನಗಳು ಸ್ವಂತ ಜನರು ಆತನ ವಿರುದ್ಧವಾಗಿ ಕಾರ್ಯ ಮಾಡಿದರೆ, ಅವಿಧೇಯರಾದರೆ ಆತನು ಅವರ ಮೇಲೆ ತನ್ನ ತೀರ್ಪನ್ನು ಬರಮಾಡುವವನಾಗಿದ್ದಾನೆ. God's desire is not that the nation Israel is punished, but if they don't turn away from their sins, then of course God is going to punish them. ದೇವರ ಒಂದು ಆಶೆಯು ಇಸ್ರಾಯೇಲರನ್ನು ಆತನು ಶಿಕ್ಷಿಸುವುದಲ್ಲ, ಆದರೆ ಇಸ್ರಾಯೇಲರು ತಮ್ಮ ಪಾಪಗಳಿಂದ ತಿರುಗಿಕೊಳ್ಳದೆ ಹೋದರೆ ಆತನು ಅವರನ್ನು ಶಿಕ್ಷಿಸುವವನಾಗಿದ್ದಾನೆ. The punishment will come upon them only if they don't turn away from their sins. But if they turn away, they repent from their sins, then God will not punish them. ಅವರು ತಮ್ಮ ಒಂದು ಪಾಪಗಳಿಂದ ತಾವು ಬಿಟ್ಟು ತಿರುಗಿಕೊಂಡರೆ, ಅದರಿಂದ ಪಶ್ಚಾತ್ತಾಪ ಪಟ್ಟರೆ, ಆಗ ಅವರನ್ನು ಒಂದು ಶಿಕ್ಷಿಸುವುದಿಲ್ಲ. ಇಲ್ಲದೇ ಇದ್ರೆ ಕರ್ತನು ಆತನನ್ನು ಶಿಕ್ಷಿಸುವವನಾಗಿದ್ದಾನೆ. So when we read about prophecies and warnings about the future, that is also a lesson for us. ನಾವು ಹೀಗೆ ನಮ್ಮ ಪ್ರವಾದನೆಗಳನ್ನು ಈ ಒಂದು ಎಚ್ಚರಿಕೆಗಳನ್ನು ನಾವು ನೋಡುವಾಗ ನಮಗೂ ಸಹ ಇದು ಒಂದು ಎಚ್ಚರಿಕೆ ಆಗಿರುತ್ತದೆ. If we don't obey God, of course, then the Lord will definitely punish us. ನಾವು ಆತನ ಮಾತಿಗೆ ವಿಧೇಯರಾಗದಿದ್ದರೆ ಕರ್ತನು ನಿಜವಾಗಲೂ ನಮ್ಮನ್ನು ಶಿಕ್ಷಿಸುವವನಾಗಿದ್ದಾನೆ. But God's desire for us is that we will obey him and be blessed by him. ಆದರೆ ಕರ್ತನ ಆಶೆಯು ನಾವು ಆತನ ಮಾತುಗಳನ್ನು ಕೇಳುತ್ತಾ ಆತನಿಗೆ ವಿಧೇಯರಾಗಿರಬೇಕು ಎಂಬುದೇ. So let's look at the tribulation itself. The first question when we look at tribulation is, how long is this going to be? What are some of the biblical passages that teach about the duration of this period? ನಾವು ಈಗ ಈ ಉಪದ್ರವ ಕಾಲ ಅಥವಾ ಸಂಕಟ ಕಾಲವನ್ನು ನೋಡುವ ನಾವು ಮೊದಲನೇ ಪ್ರಶ್ನೆ ಏನಾಗಿರುತ್ತದೆ ಅಂದ್ರೆ, ಈ ಒಂದು ಸಂಕಟ ಕಾಲ ಎಷ್ಟು ಕಾಲ ನಡೀತದೆ, ಎಷ್ಟು ವರ್ಷಗಳು, ಇದು ಒಂದು ಸತ್ಯವೇದದಲ್ಲಿ ಯಾವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಿ ಬರೆಯಲ್ಪಟ್ಟಿದೆ ಎಂಬುದನ್ನು ತಿಳಿದುಕೊಳ್ಳೋಣ.
Brother, your that editor is on, I guess. That highlighter, I'm sorry? it is blocking some view, the highlighter. Well, I don't have any highlights drawn. I'm sorry. Where is this blocking, brother? On the right bottom of the screen. Yeah, there it's, and little, yeah, that's right. Little up, There is upside. nothing there. That's one. Nothing there. Okay. No, there's nothing. Okay. That's I don't the know. writing Oh. pencil. Pencil is the writing pencil. Yeah, Color that pencil. color highlighter that is displayed, and that is sort of Oh, blocking. I don't. Oh my goodness, I don't know how that came up. I'm trying to see. I wonder if somebody. Okay, let me just see if I can. That's okay, remove. brother. Now, probably did it it's- go? Did it go? No, brother, it did not go. No. Okay, I'm sorry. No I problem, don't brother. know. Because some people are making notes now. Probably it's blocking. Yeah. I'm sorry. I'm trying to think what happened. Okay. Because I'm using a Mac computer, so I don't even use that basically any of the highlighter when I do the PowerPoint. So I'm not sure where it's coming from. I'm sorry. Can you just disable the screen sharing and try it out? Probably it's only visible to us, I guess. Yeah, let me just do that. Is it better now? Yeah, this is better. That's gone. Yeah, it's gone, completely gone. The highlight is gone. Okay. Yeah. Now it's good. Good. Sorry. Yeah, it's good. Okay. You know what I had? I just did the PowerPoint. Play or slideshow, but then the editor was on in my actual desktop. Sorry. Yes, that was my mistake. Yeah. Okay. So coming back to tribulation, according to dispensational premillennialism, which means the Christ will return before millennium, tribulation period is for 7 years. ಈ ಒಂದು ಉಪದ್ರವ ಕಾಲವು ಆ ಒಂದು ತತ್ವ ಏನು, ಕ್ರಿಸ್ತನು ಆ ಒಂದು ಸಹಸ್ರಮಾನ ವರ್ಷಗಳ ಮೊದಲೇ ಬರುತ್ತಾನೆ ಎಂಬ ಒಂದು ತತ್ವದ ಪ್ರಕಾರ ಇದು 7 ವರ್ಷಗಳ ಕಾಲ ನಡೀತದೆ ಎಂದು. 70 years. 70 years. 70 ವರ್ಷಗಳು. No, 7 years is tribulation. We are going to talk about 70 years a little later, but 7 years is tribulation. 7 ವರ್ಷಗಳು. Yes. 7 ವರ್ಷಗಳ ಉಪದ್ರವ ಕಾಲ. Yeah, primarily based on Daniel chapter 9 verses 24 to 27, chapter 12 verse 1 to 13, Matthew 24 15 to 29, Revelation 11 2 and 12 7. These are some of the important verses that talk about the duration of tribulation. ದಾನಿಯೇಲ 9 24 27 12 1ರಿಂದ 13, ಮತ್ತಾಯ 24 15 29 ಮತ್ತು ಪ್ರಕಟಣೆ 11 2 12 7 ಈ ಒಂದು ಭಾಗಗಳು ಈ ಒಂದು ಸಂಕಟ ಕಾಲ ಅಥವಾ ಉಪದ್ರವ ಕಾಲದ ವರ್ಷಗಳ ಬಗ್ಗೆ ತಿಳಿಸಿಕೊಡುತ್ತದೆ. So Daniel in chapter 9, at the beginning of Daniel chapter 9, he is praying to God, wondering, he's in Babylon now, he's wondering when the nation Israel or Judah, the southern kingdom, will be able to return to their own place, to Jerusalem. ಈ ಒಂದು ದಾನಿಯೇಲ 9 1ರಿಂದ 19ರಲ್ಲಿ ಒಂದು ದಾನಿಯೇಲನು ಈ ರೀತಿಯಾಗಿ ಯೋಚಿಸ್ತಾ ಇರ್ತಾನೆ, ಬಾಬಿಲೋನಿಂದ ನಾವು ಯಾವಾಗ ಜೂದ ಅಥವಾ ಅದು ದಕ್ಷಿಣ ಭಾಗದ ಇಸ್ರಾಯೇಲ್ ಪ್ರಾಂತ್ಯ ಯಾವಾಗ ನಾವು ಇದನ್ನು ಬಿಟ್ಟು ಯೆರೂಸಲೇಮಿಗೆ ಹೋಗ್ತೇವೆ ಎಂದು ಯೋಚಿಸ್ತಾ ಇರುತ್ತಾನೆ. Daniel was reading Jeremiah's book, and Jeremiah had written about 70 years of captivity for the nation, for the southern kingdom, for Judah. ಈ ಒಂದು ದಾನಿಯೇಲನು ಯೆರೆಮೀಯನ ಪ್ರವಾದನೆಯನ್ನು ಓದುತ್ತಾ ಇರ್ತಾನೆ. ಅಲ್ಲಿ ಯೆರೆಮೀಯನು ಬರೆದಿರುವುದು ಒಂದು 70 ವರ್ಷಗಳ ಒಂದು ಕೈದಿಯಾಗಿ ಅವರು ಒಂದು ಬಾಬಿಲೋನ್ ನಲ್ಲಿ ವಶದಲ್ಲಿ ಇರಬೇಕು ಎಂಬುದು, ಅದರ ಬಗ್ಗೆ ಓದುತ್ತಾ ಅವನು ಯೋಚಿಸ್ತಾ ಇರ್ತಾನೆ. Then at the end of his prayer, in verse 20 following, we read that Gabriel, the angel, brings an answer to his prayer. ಅಲ್ಲಿ ಒಂದು 24 ಮತ್ತು 27 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ದೇವದೂತನಾದ ಗಬ್ರಿಯೇಲನು ಅವನಿಗೆ ಅಲ್ಲಿ ಪ್ರತ್ಯಕ್ಷನಾಗಿ ಅವನ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾನೆ. So he's now telling Daniel that it's not just 70 years, it's actually going to be 70 weeks of years. ಅದು ಒಂದು 70 ವರ್ಷಗಳು ಅಲ್ಲ, ಇದು 70
ವಾರಗಳ ವರ್ಷಗಳು ಎಂಬುದನ್ನು ಗಬ್ರಿಯೇಲನು ಅವನಿಗೆ ತಿಳಿಸಿಕೊಡುತ್ತಾನೆ. which means it will be about 490 years. ಅದು 490 ವರ್ಷಗಳಾಗಿರುತ್ತದೆ. So in verses 24 to 27, Gabriel is going to explain how this time is going to be divided. ಇಲ್ಲಿ ಒಂದು 24ರಿಂದ 27 ವಚನಗಳಲ್ಲಿ ಗಬ್ರಿಯೇಲನು ಈ ಒಂದು 490 ವರ್ಷಗಳು ಹೇಗೆ ಒಂದು ಬೇರ್ಪಡುತ್ತದೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತಾನೆ. Brother, please read 24 to 27. ಓಕೆ, ದಾನಿಯೇಲ 9:24ರಿಂದ 27. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ್ಟು ಮಾಡಿಕೊ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೆ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಳಯವನ್ನು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು ಎಂಬುದು. So if we were to, thank you brother, if we were to break down these 70 weeks, this is how we are going to break it down. ಈ ಒಂದು 70 ವಾರಗಳನ್ನು ನಾವು ಹೀಗೆ ಬೇರೆ ಬೇರೆ ಮಾಡುವುದರಾದ್ರೆ ಈ ರೀತಿಯಲ್ಲಿ ನಾವು ಅದನ್ನು ವಿವರಿಸ್ತೇವೆ. In verse 25 we read that from the going out of the word or a decree or an edict to restore and rebuild Jerusalem to the coming of an anointed one, a prince, there will be 7 weeks and then 62 weeks. That means total 69 weeks. ಈ ಒಂದು ಯೆರೂಸಲೇಮಿನ ಒಂದು ಜೀರ್ಣೋದ್ಧಾರ ಆಗುವುದಕ್ಕೆ ಮೊದಲುಗೊಂಡು ಆ ಒಂದು ಅಭಿಷಿಕ್ತನು ಬರುವವರೆಗೆ 63 ವಾರಗಳು ಮತ್ತು 7 ವಾರ 60. So what's the week, brother? It's 7 weeks and then 62 weeks. Then total 69. 62 ವಾರಗಳು ಮತ್ತು 7 ವಾರಗಳು. ಸೊ ಒಟ್ಟಾಗಿ 69 ವಾರಗಳು. And then at the end of the 69th week, the anointed one will be cut off, which is a reference to the crucifixion of Christ. 69 ವಾರ ಆದ ಮೇಲೆ ಈ ಅಭಿಷಕ್ತನು ಅದು ಕಡಿಯಲ್ಪಡುವನು. ಅದು ಒಂದು ಯೇಸು ಕ್ರಿಸ್ತನ ಒಂದು ಶ್ರಮ ಮರಣಕ್ಕೆ ಅಥವಾ ಕುರುಚಿತನಾಗುವುದಕ್ಕೆ ಸೂಚನೆಯಾಗಿದೆ. But between the 69th week and the 70th week, there is going to be a long, protracted period of time. ಈ ಒಂದು 69ನೇ ವಾರ ಮತ್ತು 70ನೇ ವಾರದ ಮಧ್ಯದಲ್ಲಿ ಒಂದು ದೊಡ್ಡದಾದ ಒಂದು ಕಾರ್ಯಮಾನಗಳು ನಡೆಯುತ್ತವೆ. But that gap is not shown in this verse. ಅಲ್ಲಿ ನಡೆಯುವ ಈ ಒಂದು ಕಾರ್ಯಗಳನ್ನು ಇಲ್ಲಿ ತೋರಿಸಿರುವುದಿಲ್ಲ. But it is not unusual for the Old Testament to talk about this. There are so many examples in the Old Testament of this type. ಇದು ಒಂದು ಸತ್ಯವೇದದಲ್ಲಿ ಯಾವಾಗಲೂ ಕಾಣಿಸಲ್ಪಡುತ್ತದೆ. ಸತ್ಯವೇದದಲ್ಲಿ ಈ ರೀತಿಯ ಒಂದು ಉದಾಹರಣೆಗಳು ಬಹಳಷ್ಟು ಕಾಣಿಸಲ್ಪಡುತ್ತವೆ. So at the end of the 69th week, the anointed one, the Messiah, Jesus Christ, was cut off. ಈ ಒಂದು 69ನೇ ವರ್ಷ ಆದ ಮೇಲೆ ಅಭಿಷಿಕ್ತನು ಅದರಿಂದ ಒಂದು ಬೇರ್ಪಡಿಸಲ್ಪಡುತ್ತಾನೆ. And then the 70th week is known as the period of tribulation, the 1 week that is left. ಆ ಒಂದು 70ನೇ ವಾರ ಅದು ಉಪದ್ರವ ಕಾಲ, 1 ವಾರ ಅದು ಉಪದ್ರವ ಕಾಲವಾಗಿ ಕಾಣಿಸಲ್ಪಡುತ್ತದೆ. So this is how scholars have calculated. The first time that edict or that decree was given was under Artaxerxes in 444 BC. That was the decree to Nehemiah to go and rebuild the walls of Jerusalem.
ಇದು ಒಂದು 440 BC ನಲ್ಲಿ ಅದು ನೆಹೆಮೀಯನಿಗೆ ಈ ಒಂದು ವಾಕ್ಯಗಳು ಕೊಡಲ್ಪಟ್ಟಿತು, ಹೋಗಿ ಯೆರೂಸಲೇಮಿನ ಪಟ್ಟಣವನ್ನು ಅಥವಾ ಗೋಡೆಗಳನ್ನು ಕಟ್ಟು ಎಂಬುದಾಗಿ. Don't forget that the Jewish calendar had only 360 days in a year, not 365 or 366. ನೀವು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಒಂದು ಯಹೂದ್ಯರ ಒಂದು ಕ್ಯಾಲೆಂಡರ್ ಅಥವಾ ಒಂದು ಪಂಚಾಂಗವು 360 ದಿವಸಗಳು ಮಾತ್ರ ಇರುತ್ತದೆ, 365 ಅಲ್ಲ. A great scholar, Dr. Pentecost, he argues that the edict was given on 14th March 445 BC. ಆ ಒಂದು ಪೆಂಟಕೋಸ್ಟ್ ಎಂಬ ಒಬ್ಬ ಪರಿಣಿತ ತಜ್ಞರು ಹೀಗೆ ಹೇಳ್ತಾರೆ, ಈ ಒಂದು ವಾಗ್ದಾನವು ಒಂದು ಕಾರ್ಯವು 14th BC ನಲ್ಲಿ ಅದು ಕೊಡಲ್ಪಟ್ಟಿದೆ ಎಂದು. Then Jesus was crucified on 6th April AD 32. ಯೇಸು ಕ್ರಿಸ್ತನು 6 ಮಾರ್ಚ್ ಏಪ್ರಿಲ್ April 6th. Can you see on the right side? April 6th, AD 32, the third point in red. 6th April 6ನೇ ಏಪ್ರಿಲ್ AD 32ರಲ್ಲಿ ಯೇಸು ಕ್ರಿಸ್ತನು ಕ್ರೂಜಿತನಾದನು. So if we put all those time together between 445 BC March and April AD 32, it comes to 483 years or exactly 69 weeks. ಈಗ ನಾವು 445 BC ಮತ್ತು AD 32 ಇದನ್ನು ಕೂಡಿಸುವುದಾದರೆ 483 ವರ್ಷಗಳು ಅಥವಾ 69 ವಾರಗಳು ನಮಗೆ ಸಿಗ್ತದೆ. Then the 70th week, or that 1 week, is known as the time of tribulation, and in between the 69th and the 70th week is the time of the church. It is known as the church age. ಅದು 70ನೇ ವಾರ ಅದು ಉಪದ್ರವ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. 69 ಮತ್ತು 70ನೇ ವಾರಗಳ ನಡುವೆ ಇರುವುದನ್ನು ಅದು ಸಭೆಯ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. It is also known as the dispensation of grace. Sorry brother. It is also known as dispensation of grace. ಅದು ಒಂದು ಕೃಪೆಯ ಕಾಲ ಅಥವಾ ಕೃಪೆಯನ್ನು ಕೊಡುವ ಕಾಲ ಎಂಬುದಾಗಿಯೂ ಕರೆಯಲ್ಪಡುತ್ತದೆ. So the 70th week will start at the end, at the conclusion of the dispensation of grace or the time of the church. ಆ ಒಂದು 70ನೇ ವಾರ ಈ ಒಂದು ಕೃಪೆಯ ಕಾಲವಾಗಿ ಮುಗಿಯುತ್ತಾ ಅದು ಒಂದು ಕಾಣಿಸುತ್ತದೆ. We read about that in verse 27 of Daniel 9. ಅದನ್ನು ನಾವು ದಾನಿಯೇಲ 9:27ರಲ್ಲಿ ನೋಡಿಕೊಳ್ಳುತ್ತೇವೆ. We read that he will make a strong covenant with many people for a week or 7 years. ಅದನ್ನು ನಾವು ಹೀಗೆ ನೋಡುತ್ತೇವೆ, ಆತನು ಅನೇಕರೊಂದಿಗೆ ಒಡಂಬಡಿಕೆಗಳನ್ನು ಮಾಡಿಕೊಳ್ಳುತ್ತಾನೆ 7 ವಾರಗಳಲ್ಲಿ. Yeah, and at the middle of that week, or at the middle point, which is 3.5 years, he will now put an end to all the sacrifices, and he will require the people to worship him. ಆ ಒಂದು ಮಧ್ಯದಲ್ಲಿ ಅವನು ಅಲ್ಲಿ ಯಜ್ಞ ನೈವೇದ್ಯಗಳನ್ನು ಮಾಡುತ್ತಾ ಎಲ್ಲವನ್ನು ಆತನು ಮುಗಿಸುತ್ತಾ ಆ ಯಜ್ಞ ನೈವೇದ್ಯಗಳನ್ನು ಮಾಡುತ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. So here the he is a reference to the Antichrist. ಇಲ್ಲಿ ಅವನು ಎಂಬುದು ಅವನು ಅಂತ್ಯಕ್ರಿಸ್ತನಾಗಿರುತ್ತಾನೆ. Jesus makes a reference to this in Matthew's Gospel, chapter 24, verse 15. ಇದನ್ನು ಯೇಸು ಕ್ರಿಸ್ತನು ಮತ್ತಾಯ 25:15ರಲ್ಲಿಯೂ ಆತನು ಹೇಳಿರುತ್ತಾನೆ. We read that, so when you see the abomination of desolation spoken of by the prophet Daniel standing in the holy place, let the reader understand. ನಾವು ಹೀಗೆ ನೋಡ್ತೇವೆ. I'll just read it, brother. Yes, please. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. Yeah, so Antichrist will require people to worship him. For that, he will place the image of the beast in the most holy place in the temple of Jerusalem. ಆ ಒಂದು ಅಂತ್ಯಕ್ರಿಸ್ತನು ಅಥವಾ ಆಂಟಿ ಕ್ರೈಸ್ಟ್ ಆತನು ತನ್ನನ್ನು ಒಂದು ಆರಾಧಿಸಲಿ ಎಂದು ಆ ಒಂದು ಮೃಗದ ಒಂದು ಚಿತ್ರಣವನ್ನು ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇಡುತ್ತಾನೆ. Not only that, he will require people to worship him, he will also require them to bear his mark or his symbol. ಆತನು ಆ ಒಂದು ಮೃಗವನ್ನು ಅವನನ್ನು ಆರಾಧಿಸುವುದಲ್ಲದೆ ಆತನ ಒಂದು ಸಂಖ್ಯೆಯಾದ ಅದನ್ನು ತಮ್ಮ ಕೈಗಳಲ್ಲಿ ಹಾಕಿಸಿಕೊಳ್ಳಬೇಕು ಎಂದು ಹೇಳ್ತಾನೆ. We read about that in Revelation chapter 13 verses 16 through 18.
ಅದನ್ನು ನಾವು ಪ್ರಕಟಣೆ ಗ್ರಂಥ 13:11-18 ನಾವು ನೋಡುತ್ತೇವೆ. So this 1 week or the 70th week is a time of great trouble for the nation Israel, because now they will be required to worship an idol other than Yahweh their God. ಈ ಒಂದು 70ನೇ ವಾರ ಇದು ಒಂದು ಬಹಳ ಕಷ್ಟಕರವಾದ ವಾರವಾಗಿ ಇಸ್ರಾಯೇಲ್ ಜನಕ್ಕೆ ಕಾಣಿಸಲ್ಪಡುತ್ತದೆ. ಯಾಕಂದ್ರೆ ಅವರನ್ನು ಒಂದು ವಿಗ್ರಹವನ್ನು ಅವರು ಆರಾಧಿಸಬೇಕಾಗಿರುತ್ತದೆ, ಆ ಯಾಹ್ವೆ ಯೆಹೋವನನ್ನು ಬಿಟ್ಟು. Not only that, they will be required to worship this beast. Now, in order for them to buy anything, sell anything, even to buy food, they have to have the mark or the symbol of the beast on their forehead and in their arm. ಅವರು ಈ ಆತನನ್ನು ಆರಾಧಿಸುವುದಲ್ಲದೆ ತಮಗೆ ಏನು ಬೇಕಾಗಿದ್ದರೂ, ಏನು ಸಾಮಾನುಗಳನ್ನು ಅಥವಾ ದವಸ ಧಾನ್ಯಗಳನ್ನು ತೆಗೆದುಕೊಳ್ಳಬೇಕಾದರೂ ಆ ಒಂದು ಮೃಗದ ಚಿಹ್ನೆ 666 ಅದನ್ನು ತಮ್ಮ ಹಣೆಗಳಲ್ಲಿ ಮತ್ತು ತಮ್ಮ ಕೈಗಳಲ್ಲಿ ಅದನ್ನು ಹಾಕಿಸಿಕೊಳ್ಳಬೇಕಾಗಿರುತ್ತದೆ. So that's a brief overview of tribulation, and let's now look at the major events that will happen during the time of tribulation. ಇದು ಒಂದು ಸಣ್ಣ ಚಿತ್ರಣ ಆ ಒಂದು ಉಪದ್ರವ ಕಾಲದ. ಈಗ ಆ ಉಪದ್ರವ ಕಾಲದಲ್ಲಿ ಆಗುವಂತ ಕಾರ್ಯಗಳನ್ನು ನಾವು ನೋಡುವ. We read about tribulation in the book of Revelation from chapter 4 through chapter 18 verse 24, or to the end of chapter 18. ನಾವು ಇದು ಉಪದ್ರವ ಕಾಲ ಅಥವಾ ಸಂಕಟ ಕಾಲದ ಬಗ್ಗೆ ನಾವು ಪ್ರಕಟಣೆ ಗ್ರಂಥ 4:1-18 ಮತ್ತು 24 ನಾವು ನೋಡಿಕೊಳ್ಳುತ್ತೇವೆ. Chapter 19 will talk about the second coming of Christ, at which point the Lord will defeat the false prophet and the beast, and that will be end of tribulation. But up to chapter 18-24, we read about various things that will happen during the time of tribulation. ಈ ಒಂದು ಕೊನೆಯ ಭಾಗದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಆ ಮೃಗವನ್ನು, ಆ ಒಂದು ಸೈನ್ಯವನ್ನು ಎಲ್ಲವನ್ನು ಒಂದು ನಾಶ ಮಾಡ್ತಾನೆ, ಸೋಲಿಸ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಈ ಒಂದು ಸಂಕಟ ಕಾಲ ಮತ್ತು ಈ ಒಂದು ಮೃಗದ ಬಗ್ಗೆ ನಾವು ಓದಿಕೊಳ್ತಾ ಬರ್ತೇವೆ. I will have to go kind of really fast, but I will make sure that I will slow down, but we will not have time to explain many things here. ನಾನು ಬಹಳ ಒಂದು ಬೇಗವಾಗಿ ನಾನು ಹೋಗ್ಬೇಕಾಗಿರುತ್ತದೆ. ನಾನು ನಿಧಾನವಾಗಿ ಹೋಗಲು ನಾನು ಪ್ರಯತ್ನ ಪಡುತ್ತೇನೆ, ಆದ್ರೆ ಎಲ್ಲಾ ಕಾರ್ಯಗಳನ್ನು ನಾನು ವಿವರವಾಗಿ ಹೇಳುವುದು ಸಾಧ್ಯವಿಲ್ಲ. But I think this brief outline should help you study this passage as well. ಆದ್ರೆ ಇಲ್ಲಿ ಕೊಟ್ಟಿರುವ ಈ ಒಂದು ನೋಟ್ಸ್ ಗಳು ನಿಮಗೆ ಇದನ್ನು ವಿವರವಾಗಿ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. So John begins to see a vision in chapter 4. He has this heavenly vision of the Lamb and the 24 elders around the throne worshiping the Lamb. ಯೋಹಾನನು 4ನೇ ಅಧ್ಯಾಯದಲ್ಲಿ ಒಂದು ದರ್ಶನವನ್ನು ಕಾಣ್ತಾನೆ. ಅಲ್ಲಿ ಆ ಒಂದು ಯಜ್ಞದ ಕುರಿಯಾದ ಆತನು 24 ಹಿರಿಯರು ಆತನ ಒಂದು ಯಜ್ಞದ ಕುರಿಯಾದನ ಆಸನ ಎಲ್ಲವನ್ನು ನೋಡುತ್ತಾನೆ. He hears the phrase holy, holy, holy is the Lord, and he hears worthy is the Lamb. So he is ushered into a moment of worship before the Lord shows him rest of what will happen during the time of tribulation. ಆ ಸಮಯದಲ್ಲಿ ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಯಜ್ಞದ ಕುರಿಯಾದ ಆತನು ಪರಿಶುದ್ಧನು ಎಂಬ ವಾಕ್ಯಗಳನ್ನು ಕೇಳ್ತಾನೆ. ಆ ಒಂದು ಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚಿತವಾಗಿ ಅವನು ತನ್ನ ಆರಾಧನೆಯನ್ನು ಅಲ್ಲಿ ಸಲ್ಲಿಸ್ತಾನೆ. So all the events that are going to happen here during the time of tribulation is because people forgot the holy God and his holiness. ಈ ಒಂದು ಉಪದ್ರವ ಕಾಲಗಳು ನಡೆಯುವುದ ಕಾರಣ ಒಂದು ಜನಗಳು ಅಥವಾ ಇಸ್ರಾಯೇಲರು ಆ ಕರ್ತನಾದ ಯೇಸು ಕ್ರಿಸ್ತನು ಅಥವಾ ದೇವರ ಆ ಪರಿಶುದ್ಧಾತ್ಮನನ್ನು ಮರೆತು ಬಿಟ್ಟರು. After this scene of worship in heaven, there will be 3 sets or 3 groups of punishments or a severe judgment upon the entire earth. ಈ ಒಂದು ಕಾರ್ಯಗಳು ಆ ಒಂದು ಪರಲೋಕದಲ್ಲಿ ಆದ ಮೇಲೆ ಒಂದು 3 ರೀತಿಯ ಒಂದು ಉಪದ್ರವಗಳು ಅಥವಾ ತೀರ್ಪುಗಳು ಒಂದು ಬರುವುದಾಗಿರುತ್ತದೆ. In chapter 6 verse 1 to chapter 8 verse 1, we have the first group of judgments that is known as the 7 seal judgments or the seal judgments. ಆ ಒಂದು 6ನೇ ಅಧ್ಯಾಯ 1 ಮತ್ತು 8ನೇ ಅಧ್ಯಾಯ 1ರ ಒಳಗೆ ನಾವು ಮೊದಲನೆಯ ಒಂದು ಉಪದ್ರವಗಳು ಅಥವಾ ತೀರ್ಪನ್ನು ನೋಡ್ತೇವೆ. ಅದು 7 ಸೀಲ್ ಅಥವಾ ಒಂದು ಮುದ್ರೆಗಳ ಉಪದ್ರವಗಳು ಅಥವಾ ತೀರ್ಪು. The first 6 are given in quick succession, one after the other. But between the 6th seal and the 7th seal, there is this parenthetical period or this time in which we read about the 144,000. ಈ ಒಂದು ಮೊದಲನೇ 6 ಮುದ್ರೆಗಳನ್ನು ಒಂದು ಬೇಗ ಕೊಡಲ್ಪಟ್ಟಿದೆ. 6ರಿಂದ ಒಂದು 7ರ ಮಧ್ಯದಲ್ಲಿ ಒಂದು ಇರುವ ಕಾಲವು ಒಂದು ಬಹಳ ವಿವರವಾಗಿ ಕೊಡಲ್ಪಟ್ಟಿದೆ.
We read in chapter 7, verse 9 to 17 about the tribulation martyrs whose souls are crying out to God for justice. And the Lord says, it won't be for too long. Judgment will come upon the wicked. Then immediately after that, in chapter 8, verse 1, we read about the seventh seal. ಅಲ್ಲಿ ಒಂದು ನಾವು ನೋಡ್ತೇವೆ, ಅಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತಲ್ಪಟ್ಟ ಅವರ ಆತ್ಮಗಳು ದೇವರನ್ನು ಕೇಳ್ಕೊಳ್ತಾ ಇರ್ತವೆ, ನಮಗೆ ಒಂದು ತೀರ್ಪನ್ನು ಕೊಡಿ ಎಂದು. ಆ ಒಂದು ಆದ ಮೇಲೆ ನಾವು ಇಮಿಡಿಯೇಟ್ ಆಗಿ ಒಂದು 7ನೇ ಮುದ್ರೆಯ ಬಗ್ಗೆ ನಾವು ತಿಳಿದುಕೊಳ್ತೇವೆ. And then the next series of judgments are known as the 7 trumpet judgments. ಮುಂದೆ ನಡೆಯುವ ಆ ಒಂದು ತೀರ್ಪು 7 ತುತ್ತೂರಿಗಳ ತೀರ್ಪು ಎಂಬುದಾಗಿ ಕರೆಯಲ್ಪಟ್ಟಿದೆ. We read about that in chapter 8, verse 2 through chapter 11, verse 19. ಅದನ್ನು ನಾವು 8ನೇ ಅಧ್ಯಾಯ 2ರಿಂದ 11 ಅಧ್ಯಾಯ 19ರವರೆಗೆ ನಾವು ನೋಡ್ತೇವೆ. And if you look at the various plagues that are going to come upon, the various disasters that are going to come upon the whole world, you will find a pattern of the 7 plagues that happened in Egypt. ನಾವು ಇದನ್ನು ನೋಡುವಾಗ, ಎಲ್ಲ ಉಪದ್ರವಗಳು, ಸಂಕಟಗಳನ್ನು ನಾವು ನೋಡುವಾಗ, ಆ ಒಂದು ಐಗುಪ್ತ ದೇಶದಲ್ಲಿ ಅಲ್ಲಿ ಕಾಣಿಸಲ್ಪಟ್ಟ 7 ಉಪದ್ರವಗಳು, ಸಂಕಟಗಳ ಒಂದು ಉದಾಹರಣೆಯನ್ನು ನಾವು ನೋಡಬಹುದು. In the book of Exodus, we read about 10 plagues, but here there are 7 judgments that would look like 7 plagues of Egypt. ಅಲ್ಲಿ ಒಂದು ನಾವು ಅರಣ್ಯಕಾಂಡದಲ್ಲಿ ನಾವು ಹೀಗೆ ನೋಡುತ್ತೇವೆ, 10 ಉಪದ್ರವಗಳು ಆ ಐಗುಪ್ತ ದೇಶದವರಿಗೆ ಬರಮಾಡಲ್ಪಟ್ಟಿತು. ಆದ್ರೆ ಇಲ್ಲಿ ಒಂದು 7 ಉಪದ್ರವಗಳು ಅಥವಾ 7 ಸಂಕಟಗಳು ಅಥವಾ 7 ತೀರ್ಪುಗಳ ಬಗ್ಗೆ ನೋಡುತ್ತೇವೆ. ಅದು ಆ ಒಂದು ಐಗುಪ್ತದ ಉಪದ್ರವಕ್ಕೆ ಹೋಲಿಕೆ ಆಗಿದೆ. So these 7 judgments, the trumpet judgments, will be more severe than the seal judgments, but won't be as severe as the next 7, which are the bowl judgments. ಈ ಒಂದು ತುತೂರಿ ಒಂದು ತೀರ್ಪು ಆ ಒಂದು ಮುದ್ರೆಯ ತೀರ್ಪುಗಳಿಗಿಂತ ಒಂದು ಭಯಾನಕವಾಗಿರುತ್ತದೆ. ಆದ್ರೆ ಮುಂದೆ ಬರುವ ಇನ್ನೂ ಒಂದು ತೀರ್ಪಿಗಿಂತ ಕಡಿಮೆ ಆಗಿರುತ್ತದೆ. Again, there is a parenthesis between the 6 trumpets and the 7th trumpet. ಇಲ್ಲೂ ಅಷ್ಟೇ, 6ನೇ ಒಂದು ತುತೂರಿಯಲ್ಲೂ 7ನೇ ತುತೂರಿಯಲ್ಲೂ ಮಧ್ಯದಲ್ಲಿ ಅಥವಾ ಅವರ ಎರಡನ್ನು ಒಟ್ಟಿಗೆ ಸೇರಿಸಲ್ಪಟ್ಟಿದೆ. In chapter 10, verse 1 to chapter 11, verse 14, we read about this parenthesis. That is when the 2 witnesses come, their prophecy, and then all of those things that happen between the 6th judgment and the 7th trumpet judgment. ಇಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ಈಗ ಓದ್ತೇವೆ, 6 ಮತ್ತು 7ನೇ ಒಂದು ನ್ಯಾಯ ತೀರ್ಪಿನಲ್ಲಿ ಅಲ್ಲಿ ಅನೇಕ ಸಾಧುಗಳು ಬರ್ತಾರೆ, ಬಂದು ಅಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ, ಅದರ ಬಗ್ಗೆ ನಾವು ತಿಳ್ಕೊಳ್ತೇವೆ. And then we also have the parenthesis extending in chapter 12 through 14. In chapter 12, we read about a woman giving birth, and the ancient serpent is trying to destroy the child of the woman. ಮುಂದೆ ಆ ಒಂದು 6-7ರಲ್ಲಿ ನಾವು ಹೀಗೆ ನೋಡ್ತೇವೆ, ಒಂದು ಕನ್ನಿಕೆ ಅಥವಾ ಹೆಂಗಸು ಒಂದು ಮಗುವನ್ನು ಹೆರುತ್ತಾಳೆ. ಅಲ್ಲಿ ಒಂದು ಮಹಾಸರ್ಪ, ಘಟಸರ್ಪ ಹೆಂಗಸನ ಮಗುವನ್ನು ತಿಂದುಕೊಳ್ಳುವುದಕ್ಕೆ ನೋಡ್ತಾ ಇರ್ತದೆ. Then in chapter 13, we read about the 2 beasts that come out of the sea, and how God is going to judge them. 13ನೇ ಅಧ್ಯಾಯದಲ್ಲಿ ನಾವು ಈಗ ನೋಡುತ್ತೇವೆ, 2 ಒಂದು ಮೃಗಗಳು ಆ ಒಂದು ಸಮುದ್ರದಿಂದ ಬರ್ತವೆ, ಅದರ ಮೂಲಕ ದೇವರು ಹೇಗೆ ನಮ್ಮನ್ನು ನ್ಯಾಯ ತೀರಿಸ್ತಾನೆ ಎಂಬುದನ್ನು ತಿಳಿದುಕೊಳ್ತೇವೆ. The final series of judgments we find in chapters 15, 1 to chapter 18, 24. ಕೊನೆಯ ಆ ಒಂದು ತೀರ್ಪನ್ನು ನಾವು 15ನೇ ಅಧ್ಯಾಯ ಪ್ರಕಟಣೆ 15ರಿಂದ 18ರವರೆಗೆ ನೋಡುತ್ತೇವೆ. These are known as the bowl judgments. ಇದನ್ನು ನಾವು bowl, I'm not getting that word. God is open ಪಾತ್ರೆ. ಓಕೆ, ಇದನ್ನು ಪಾತ್ರೆಗಳು, 7 ಪಾತ್ರೆಗಳ ತೀರ್ಪು ಎಂಬುದಾಗಿ ನಾವು ಕರೆದುಕೊಳ್ತೇವೆ. 7 ಪಾತ್ರೆಗಳು. Yeah. So immediately after these 7 judgments, God is going to judge Babylon. ಇದಾದ ನಂತರ ಆತನು ಬಾಬಿಲೋನ್ ಅನ್ನು ತೀರ್ಪು ಮಾಡ್ತಾನೆ. We read about that in chapters 17 and 18, the great city of Babylon, or that is a synonym for a sinful city, a city that encourages people to continue to sin and sin against God.
17ನೇ ಅಧ್ಯಾಯದಲ್ಲಿ ಆ ಒಂದು ಬಾಬಿಲೋನ್ ಬಗ್ಗೆ ನಾವು ತಿಳ್ಕೊಳ್ತೇವೆ. ಅದು ಒಂದು ಪಾಪದ ಒಂದು ದೇಶಕ್ಕೆ ಅಥವಾ ಪಾಪದ ಇದಕ್ಕೋಸ್ಕರ ಹೋಲಿಕೆ ಆಗಿದೆ. ಅಲ್ಲಿ ಯಾವಾಗಲೂ ಜನಗಳು ಪಾಪ ಮಾಡುವುದಕ್ಕೆ ಅವರನ್ನು ಉತ್ತೇಜಿಸ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. And by the end of chapter 18, we see that God has already judged Babylon, the great harlot who made people sin against God. ಒಂದು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಬಾಬಿಲೋನಿಗೆ ತೀರ್ಪಾಗ್ತದೆ. ಆ ಒಂದು ಕರ್ತನಾದ ದೇವರು ಅಲ್ಲಿ ಬಾಬಿಲೋನಿಗೆ ಒಂದು ತೀರ್ಪನ್ನು ಕೊಟ್ಟಿರ್ತಾನೆ. And in Revelation chapters 19 through 22, we find the second coming, the millennial kingdom, the new heaven and new earth, and the eternal state. 19ನೇ ಅಧ್ಯಾಯದಲ್ಲಿ ನಾವು 1000 ವರ್ಷಗಳ ಆಳ್ವಿಕೆ, ಒಂದು ಹೊಸ ಸಿಂಹಾಸನ, ಕರ್ತನ ಬರೋಣ, ಇದರ ಬಗ್ಗೆ ನಾವು ತಿಳಿದುಕೊಳ್ತೇವೆ. We read about the second coming in chapter 19, verses 11 through 16. This is known as the second coming of Christ, when the whole earth, the whole world, and especially the Jewish nation will see Christ whom they have pierced. ಈ 19ನೇ ಅಧ್ಯಾಯದಲ್ಲಿ ಕರ್ತನ ಎರಡನೇ ಬರೋಣವನ್ನು ನೋಡ್ತೇವೆ. ಈ ಸಮಯದಲ್ಲಿ ಇಸ್ರಾಯೇಲ್ ಸಾಮ್ರಾಜ್ಯ ಅಥವಾ ಇಸ್ರಾಯೇಲ್ ಜನರು ಸಹ ಕ್ರಿಸ್ತನ ಬರೋಣವನ್ನು ನೋಡುವವರಾಗಿದ್ದಾರೆ. You remember the nation Israel rejected Jesus at his first coming. ನಿಮಗೆ ಗೊತ್ತಿರಬಹುದು ಆ ಒಂದು ಇಸ್ರಾಯೇಲ್ ದೇಶ ಆ ಒಂದು ಕ್ರಿಸ್ತನ ಮೊದಲನೇ ಬರೋಣವನ್ನು ತಿರಸ್ಕರಿಸಿತು. In John 1, 11 and 12, we read that he came to his own did not receive him. Therefore, he says that as many as have received, to them he gave the right to become the children of God. ಅಲ್ಲಿ ಯೋಹಾನ 1:11 ನಾವು ನೋಡ್ತೇವೆ, ಸ್ವಂತ ಜನರು ಆತನನ್ನು ಅರಿಯಲಿಲ್ಲ, ಅದರಿಂದ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. In Revelation 1:7, we read that they shall see him whom they have pierced. ಅಲ್ಲಿ ಪ್ರಕಟಣೆ 1:7 ನಾವು ನೋಡ್ತೇವೆ, ಆತನನ್ನು ಇರಿದವರು ಆತನನ್ನು ನೋಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. So this coming is not for the church. The church has not been there in tribulation. The church is already resurrected or raptured, as I talked about yesterday. ನಾವು ನಿನ್ನೆ ತಿಳಿದುಕೊಂಡ ಹಾಗೆ ಈ ಒಂದು ಎರಡನೇ ಬರೋಣ ಇದು ಸಭೆಗೋಸ್ಕರ ಅಲ್ಲ, ಸಭೆ ಆಗಲೇ ಎತ್ತಲ್ಪಟ್ಟು ಆ ಸಭೆಯ ಮೇಲಿದೆ. ಸೊ ಇದು ಯೆಹೂದ್ಯರಿಗೆ. And we read about this in Matthew's Gospel, chapter 24, verses 29 following. ಇದನ್ನು ನಾವು ಮತ್ತಾಯ 24:29 ನಾವು ಓದಿಕೊಳ್ತೇವೆ. So the second thing that will happen is at the end of the age is that great war in which God is going to destroy the enemies before the millennial kingdom, and he is going to throw the false prophet and the beast into the abyss. ಒಂದು ಎರಡನೇ ಕಾರ್ಯ ಒಂದು 1000 ವರ್ಷಗಳ ಆಳ್ವಿಕೆ ಅಥವಾ ಆಸನಕ್ಕೆ ಮುಂಚಿತವಾಗಿ ಒಂದು ದೊಡ್ಡ ಯುದ್ಧ ಆಗ್ತದೆ. ಅಲ್ಲಿ ಸುಳ್ಳು ಪ್ರವಾದಿ ಮತ್ತೆ ಮೃಗವನ್ನು ಕರ್ತನಾದ ಯೇಸು ಕ್ರಿಸ್ತನು ಸೋಲಿಸುತ್ತಾನೆ. And the third thing that is going to happen is that Satan is going to be bound for 1000 years in chapter 20, verses 1 to 3. ಮೂರನೇ ಕಾರ್ಯವು ಪ್ರಕಟಣೆ 21-3 ಬರೆದಿರುವ ಹಾಗೆ ಅದು ಸೈತಾನನು 1000 ವರ್ಷಗಳು ಬಂಧಿಸಲ್ಪಡುತ್ತಾನೆ. This is just before the beginning of the 1000 years of reign of Christ. ಇದು ಒಂದು 1000 ವರ್ಷಗಳ ಆಳ್ವಿಕೆಗೆ ಮೊದಲು ಆಗ್ತದೆ. We read about that in chapter 20, verses 4 to 6. ಇದನ್ನು ನಾವು ಪ್ರಕಟಣೆ 24-6 ನಾವು ಓದ್ಕೊಳ್ತೇವೆ. And in chapter 20, verses 7 to 10, Satan will be released at the end of the 1000-year reign of Christ. And then there will be the Gog-Magog war, and God will destroy Satan and his enemies, and Satan will be thrown into the eternal hellfire once forever. ಐದನೇ ಕಾರ್ಯ ಪ್ರಕಟಣೆ 27:10 ನೋಡಿಕೊಂಡ ಹಾಗೆ ಸೈತಾನನು ಆ ಒಂದು 1000 ವರ್ಷ ಬಂಧನದಿಂದ ಆಚೆ ಬರುತ್ತಾನೆ. ಗೋಗ್ ಮಾಗೋ ಎಂಬ ಯುದ್ಧಗಳು ನಡೀತವೆ. ಅಲ್ಲಿ ಎಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನು ಸೋಲಿಸಿ ಸೈತಾನನು ಆ ಒಂದು ಉರಿಯುವ ಬೆಂಕಿಗೆ ಅಥವಾ ನರಕಕ್ಕೆ ಹಾಕ್ತಾನೆ. Then in chapter 20, verses 11 to 15, we see that great white throne judgment where all the wicked will come to be judged. ಅಲ್ಲಿ ಪ್ರಕಟಣೆ 20:11-15 6ನೇ ಕಾರ್ಯವನ್ನು ನೋಡ್ತೇವೆ. ಆತನು ಒಂದು ಬಿಳಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ನ್ಯಾಯವನ್ನು ತೀರಿಸ್ತಾನೆ. And the last thing that will happen is between chapter 21:1 to 22:5. It is the eternal state. It's the coming of the new heaven and new earth, and we will live with God forever and ever.
ಅಂದು 7ನೇ ಅಥವಾ ಕಡೆಯ ಸಂಗತಿ ನಾವು 21, 1, 22, 1 ಮತ್ತೆ 22:5 ನಾವು ನೋಡ್ತೇವೆ. ಅದು ನಿರಂತರವಾಗ ಅಥವಾ ನಿತ್ಯತ್ವದ ಒಂದು ಸ್ಥಿತಿ. ನಮಗೆ ಹೊಸ ಭೂಮಿ ಆಕಾಶಗಳು ಸಿಗಲ್ಪಡ್ತದೆ, ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ. So how do we know these things will happen? ನಮಗೆ ಹೇಗೆ ಗೊತ್ತಾಗ್ತದೆ ಈ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ? Well, we read in chapter 22 that 3 groups of people give guarantee as a witness that these things will definitely happen. ನಾವು ಇಲ್ಲಿ ನೋಡ್ತೇವೆ 22ನೇ ಅಧ್ಯಾಯದಲ್ಲಿ 3 ವ್ಯಕ್ತಿಗಳು ಇದಕ್ಕೆ ಒಂದು ಸಾಕ್ಷಿಗಳಾಗಿ ಅವರ ಸಾಕ್ಷಿಯನ್ನು ಕೊಡುತ್ತಾರೆ ಎಂಬುದಾಗಿ. The angel who was talking to John, ಆ ಒಂದು ದೇವದೂತನು ಒಂದು ಯೋಹಾನನ ಸಂಗಡ ಮಾತಾಡುತ್ತಿದ್ದವನು. we read in chapter 22 verse 6 to 11, and Jesus Christ himself in chapter 22 12 to 17, he tells John that these things will happen and he is not supposed to remove anything or add anything to this prophecy. ಮತ್ತೆ ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನು ಒಂದು ಯೋಹಾನನಿಗೆ ಹೀಗೆ ಹೇಳ್ತಾನೆ, ಈ ಒಂದು ಪುಸ್ತಕಕ್ಕೆ, ಈ ಒಂದು ಕಾರ್ಯಕ್ಕೆ ಯಾವುದನ್ನು ಸೇರಿಸಬೇಡ, ಯಾವುದನ್ನು ತೆಗೆಯಬೇಡ ಎಂದು ಹೇಳ್ತಾನೆ. Then John himself watches for it in chapter 22 18 to 21. So all the things that are mentioned in the book of Revelation will happen. ಮತ್ತು 22, 18, 21ರಲ್ಲಿ ಯೋಹಾನನು ತಾನೇ ಅದ್ರ ಬಗ್ಗೆ ಹೇಳ್ತಾನೆ. ಸೊ ಎಲ್ಲಾ ಕಾರ್ಯಗಳು ಒಂದು ಪ್ರಕಟಣೆಯಲ್ಲಿ ಬರೆದಿರುವ ಕಾರ್ಯಗಳೆಲ್ಲವೂ ಹಾಗೆ ಆಗುತ್ತವೆ. So a quick recap, we've just talked about tribulation. It is known as Jacob's trouble or day of the Lord, and it is mainly meant for the nation Israel. ಒಂದು ಬೇಗ ಒಂದು ವಿವರಣೆ ಅಥವಾ ಇದನ್ನು ನೋಡೋಣ. ನಾವು ಕಲ್ತ್ಕೊಂಡ್ವಿ ಈ ಒಂದು ಕರ್ತನ ದಿನ ಇದು ಅಥವಾ ಯಾಕೋಬನ ಸಂಕಟ ಕಾಲ, ಇದು ಮೊದಲನೇದಾಗಿ ಅದು ಇಸ್ರಾಯೇಲರಿಗೆ ಮಾತ್ರ ಸಂಬಂಧಪಟ್ಟದಾಗಿರುತ್ತದೆ. Church will not go through this time of tribulation. ಇದು ಸಭೆ ಈ ಒಂದು ಉಪದ್ರವ ಕಾಲಕ್ಕೆ ಸಂಬಂಧಪಟ್ಟಿರೋದಿಲ್ಲ, ಸಭೆಗೆ ಈ ಉಪದ್ರವ ಕಾಲ ಇಲ್ಲ. Church will be raptured just before that. ಸಭೆಯು ಎತ್ತಲ್ಪಟ್ಟಿರುತ್ತದೆ, ಇದು ಆಗುವುದಕ್ಕೆ ಮೊದಲು. And the 7-year period is known as the 70th week of Daniel. ಆ ಒಂದು 7 ವರ್ಷಗಳ ಕಾಲ, ಇದು 70ನೇ ವಾರ ದಾನಿಯೇಲನ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿರುವುದಾಗಿರುತ್ತದೆ. And during the 70th week, Satan will, at the middle of the week, he will stop all the sacrifices and all the worship in Jerusalem, and he will place his own image, his own statue there, and will make people to worship him. 70ನೇ ವಾರದ ಮಧ್ಯಭಾಗದಲ್ಲಿ ಆ ಒಂದು ಸೈತಾನನು ಯೆರೂಸಲೇಮಿನಲ್ಲಿ ಎಲ್ಲಾ ಆರಾಧನೆಯನ್ನು ನಿಲ್ಲಿಸಿ ತನ್ನ ಒಂದು ವಿಗ್ರಹವನ್ನು ಅಲ್ಲಿ ಸ್ಥಾಪಿಸಿ ಆತನಿಗೆ ಆರಾಧನೆ ಮಾಡುವುದನ್ನು ಪ್ರಾರಂಭ ಮಾಡ್ತಾನೆ. He will also require people to get certain kind of a seal or a tattoo or something of that sort in order for them to buy and sell, and it will be the number 666. ಆತನು ಎಲ್ಲಾ ಜನರಿಗೆ ಒಂದು ಸಂಖ್ಯೆ ಚಿಹ್ನೆ ಅದನ್ನು ತಾವು ಟ್ಯಾಟೂ ಆಗಿ ಅಥವಾ ಒಂದು ಕೈನಲ್ಲಿ ಬರೆಸಿಕೊಳ್ಳುವುದನ್ನು ಹೇಳ್ತಾನೆ. ಅವರು ಕೊಂಡಿಕೊಳ್ಳುವುದಕ್ಕೂ ಅಥವಾ ತೆಗೆದುಕೊಳ್ಳುವುದಕ್ಕೂ ಈ ಒಂದು ಚಿಹ್ನೆಯನ್ನು ಉಪಯೋಗಿಸಲೇಬೇಕಾಗಿರುತ್ತದೆ. During this time of great tribulation, the time of 7 years, there will be 3 sets of judgments that will fall upon the entire world. ಈ ಒಂದು ಸಂದರ್ಭದಲ್ಲಿ 3 ತರದ ತೀರ್ಪುಗಳು ಇಡೀ ಲೋಕಕ್ಕೆ ಉಂಟಾಗುತ್ತದೆ. First is the seal judgments, second is the trumpet judgments, third is the bowl judgments. ಮೊದಲನೇದು 7 ಮುದ್ರೆಗಳ ತೀರ್ಪು, ಎರಡನೇದು 7 ತುತ್ತೂರಿಗಳ ತೀರ್ಪು, ಮೂರನೇದು 7 ಪಾತ್ರೆಗಳ ತೀರ್ಪು ಆಗುತ್ತದೆ. At the end of the bowl judgment, in chapter 19, Jesus will come back. That is the second coming, and he will destroy the enemies of God, and the millennial kingdom will begin. ಆ ಒಂದು ಮೂರನೆಯ 7 ಪಾತ್ರೆಗಳ ತೀರ್ಪು ಆದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತನ್ನ ಎಲ್ಲಾ ಒಂದು ವಿರೋಧಿಗಳನ್ನು ನಾಶ ಮಾಡುತ್ತಾನೆ. God willing, we will talk about millennial kingdom tomorrow. ದೇವರ ಚಿತ್ತವಿದ್ರೆ ಈ ಒಂದು 1000 ವರ್ಷದ ಆಳ್ವಿಕೆ ಬಗ್ಗೆ ನಾವು ನಾಳೆ ತಿಳಿದುಕೊಳ್ಳೋಣ. I want to thank Brother Alvin for an excellent translation, and I want to thank all of you for this time. ಸಹೋದರರಿಗೆ ವಂದನೆಗಳು, ಮತ್ತೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ನಾನು ಹೇಳ್ತೇನೆ.